ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ಇವತ್ತು ಹೋಳಿ ಹುಣ್ಣಿಮೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಹೋಳಿ ಹಬ್ಬದ ಶುಭಾಶಯಗಳು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇವತ್ತು ದೇವ್ರ ಮನೆ. ಇವತ್ತು ದೇವರಿಗೆ ಅಲಂಕಾರ ಮಾಡುವಾಗ ಏನೋ ಒಂದು ಖುಷಿ. ಇವತ್ತು ದೇವರಿಗೋಸ್ಕರ ನಾನು ಏನೇನೆಲ್ಲ ನೈವೇದ್ಯ ಮಾಡಿದೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಬಟಾಣಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಆಗಿ ಚೆನ್ನಾಗಿರುತ್ತೆ ಅಂತ. ಪೀಸ್ನ ನಾರ್ಮಲ್ ಒಗ್ಗರಣೆಯಲ್ಲಿ ಸ್ವಲ್ಪ ಶುಂಠಿ ಹಾಕಿ ಫ್ಲೇವರ್ಗೋಸ್ಕರ ಒಗ್ಗರಣೆಯನ್ನು ಮಾಡಿಕೊಂಡು ಚಿತ್ರಾನ್ನನ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವೀಟಿಗೆ ಅಂತ ಇವತ್ತು ನಾನು ಕ್ಯಾರೆಟ್ ಖೀರ್ ಅಥವಾ ಕ್ಯಾರೆಟ್ ಪಾಯಸನ ಮಾಡಿದ್ದೀನಿ. ಅದಕ್ಕೆ ಒಂದು ಕಡಾಯಿಗೆ ತುಪ್ಪ ಮತ್ತು ತುರಿದಿದ್ದ ಕ್ಯಾರೆಟ್, ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು. ನಾನಿಲ್ಲಿ ಅರ್ಧ ಲೀಟರ್ ಹಾಲನ್ನು ಬಳಸಿದ್ದೀನಿ ನಮ್ಮ ಮೂರು ಜನ ಸರ್ವಿಂಗಿಗೆ. ತುಪ್ಪದಲ್ಲಿ ಕ್ಯಾರೆಟ್ನ ಫಸ್ಟು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಹಾಲನ್ನು ಹಾಕಿ ಒಂದು 20-25 ನಿಮಿಷ ಕುದಿಸ್ಕೊಂಡ್ರೆ ಕ್ಯಾರೆಟ್ ಖೀರ್ ಮಂದವಾಗಿ ಥಿಕ್ಕಾಗಿ ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ನೀವು ನಿಮಗೆ ಬೇಕಂತ ಫ್ಲೇವರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಏಲಕ್ಕಿನ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ರೋಸ್ ಎಸೆನ್ಸ್ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಈ ಕ್ಯಾರೆಟ್ ಖೀರ್ನ ಚಿರೋಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಚಿರೋಟಿನ ನಾವು ಹಾಲು ಜೊತೆ ತೊಗೊಳ್ತೀವಲ್ವಾ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಕ್ಯಾರೆಟ್ ಖೀರ್ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ಚಿರೋಟಿನೂ ಕೂಡ ಮನೆಯಲ್ಲೇ ನಾನು ಮಾಡ್ಕೊಂಡಿರೋದು. ಮೈದಾ ಹಿಟ್ಟಿಗೆ ಸ್ವಲ್ಪ 1 ಕಪ್ ಮೈದಾ ಹಿಟ್ಟಿಗೆ 2 ಚಮಚ ಅಷ್ಟು ತುಪ್ಪ ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಂಡು ಈ ಥರ ಸ್ಕ್ವೇರ್ ಅಥವಾ ರೌಂಡ್ಗೆ ಲಟ್ಟಿಸ್ಬಿಟ್ಟು ಎಣ್ಣೆಯಲ್ಲಿ ನಿಧಾನಕ್ಕೆ ಕರೆದ್ರೆ ಚಿರೋಟಿ ಕೂಡ ಈಸಿಯಾಗಿ ಮನೆಯಲ್ಲೇ ರೆಡಿಯಾಗುತ್ತೆ. ನಾನಿಲ್ಲಿ ಚಿರೋಟಿನೂ ರೆಡಿ ಆಯಿತು. ಹಾಗೆ ನಾನಿಲ್ಲಿ ಸ್ವಲ್ಪ ಕಲರ್ಫುಲ್ ಇರಲಿ ಅಂತ ಪಾಲಕ್ ರೋಟಿ ಅಥವಾ ಪಾಲಕ್ ಪರೋಟ ಅಂತ ಹೇಳ್ಬೋದು, ಅದನ್ನು ಮಾಡ್ಕೊಂಡಿದ್ದೆ. ನಾನಿಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ. ಎವ್ರಿ ಟೈಮ್ ಹೇಗೆ ನಾವು ದೊಡ್ಡದಾಗಿ ಮಾಡ್ತೀವಿ ಆ ಥರ ಮಾಡ್ಕೊಳ್ಳಿಲ್ಲ, ಪುಟ್ಟದಾಗಿ ಕ್ಯೂಟಾಗಿ ಈ ಥರ ಮಾಡ್ಕೊಂಡಿದ್ದೆ. ಬನ್ನಿ ಇವಾಗ ನಾವು ರೆಡಿ ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ. ಕ್ಯಾರೆಟ್ ಖೀರ್ ಅಥವಾ ಪಾಯಸ, ಚಿರೋಟಿ, ಆಮೇಲೆ ಪೀಸ್ ಚಿತ್ರಾನ್ನ, ಮೊಸರನ್ನ ನಾನು ಹಾಗೆ ಕಲಿಸ್ಕೊಂಡಿದ್ದೆ, ಆಮೇಲೆ ಪಾಲಕ್ ಪರೋಟ, ಆಮೇಲೆ ಕೋಕಮ್ ಶರ್ಬತ್. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ದೇವ್ರ ನೈವೇದ್ಯದ ಥಾಲಿ. ಹಾಗೆ ಇದನ್ನೆಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಮಗಳನ್ನ ಸ್ಕೂಲಿಂದ ಕರೀಲಿಕ್ಕೆ ಹೋದೆ. ಅವಳು ಅಷ್ಟೇ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೋಳಿ ಆಡಿದ್ಲು. ಫುಲ್ ಖುಷಿ ಮೂಡಲ್ಲಿದ್ಲು. ಹಾಗೆ ಮನೆಗೆ ಬಂದು ಫ್ರೆಶ್ ಆಗಿ ನಾವು ಪ್ರಸಾದ ಮತ್ತು ಊಟವನ್ನು ತಗೊಂಡ್ವಿ. ಆಮೇಲೆ ಸಂಜೆ ಹೋಳಿ ಆಡೋಕ್ಕೆಲ್ಲ ರೆಡಿ ಆದ್ವಿ. ಫಸ್ಟು ಕೃಷ್ಣ ದೇವರ ಜೊತೆ ಸ್ವಲ್ಪ ಹೋಳಿ ಆಡಿಬಿಟ್ಟು ಆಮೇಲೆ ನಮ್ಮ ಮಕ್ಕಳು ಬಂದಿದ್ದರು. ಅವ್ರ ಜೊತೆ ಹೋಳಿ ಆಡಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲ ಮಕ್ಕಳು. ನೀವು ನಿಮ್ಮ ಮನೆಯಲ್ಲಿ ಹಬ್ಬವನ್ನು ಹೇಗೆ ಆಚರಿಸಿದ್ರಿ ಅಂತ ನಮ್ಮ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀವಿ. ಬಾಯ್.